ಕೂತು ಈ ಕಾರ್ಯಕ್ರಮವನ್ನು ನೋಡ್ತಾ ನನ್ನ ಮಗಳಿಗೆ ಹಾಗೂ ನಮಗೆಲ್ಲರಿಗೂ ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು. ನಿಮಗೆಲ್ಲರಿಗೂ ಸಹ ತುಂಬ ಧನ್ಯವಾದಗಳು. ನಮ್ಮ ಕಡೆಯಿಂದ ಒಂದು ಚಿಕ್ಕದಾದ ಬಿಸಿನೆಸ್ ಸ್ಕೂಲ್ನಲ್ಲಿ ಉನ್ನತ ಶಿಕ್ಷಣ, ರಾಜಕೀಯಕ್ಕೆ ಬರುವ ಮೊದಲು ಖಾಸಗಿ ವಲಯದಲ್ಲಿ ಕೆಲಸ ಮಾಡಿದಂಥ ಅನುಭವ, ಕೃಷಿ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ, ಈಗ ಪ್ರಸ್ತುತ ಕಂದಾಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಪ್ರಮುಖ ಕಾರ್ಯಗಳು ಭೂ ದಾಖಲೆಗಳ ಡಿಜಿಟಲೀಕರಣ, ನಕಲಿ ಇ-ಖಾತಾ ಮತ್ತು ಅಕ್ರಮ ಭೂ ನೋಂದಣಿ ವಿರುದ್ಧ ಕ್ರಮ, ಅನಧಿಕೃತ ಲೇಔಟ್ಗಳ ತಮ್ಮ ಕಣ್ಮುಂದೆ ಬೆಳೆದಂತಹ ಹುಡುಗಿ ಈಗ ಒಂದು ದೈತ್ಯ ಪ್ರತಿಭೆಯಾಗಿ ಹೊರಹೊಮ್ಮಿರುವಂತಹ ಸಂತಸದ ಕ್ಷಣಗಳನ್ನು ಶ್ರೀಯುತ ಹೇಳಿದಂತೆ ನಾವು ವರ್ಷನ ಆಲ್ಮೋಸ್ಟ್ ಒಂದು 15-16 ವರ್ಷದಿಂದ ನೋಡ್ಕೊಂಡು ಬರ್ತಾ ಇರೋದು. ಯಾವುದೇ ಪ್ರೋಗ್ರಾಮ್ ಮಾಡಿದ್ರೂ ನಮ್ಮ ಕ್ಷೇತ್ರದಲ್ಲಿ ವರ್ಷ ಮತ್ತು ಮಂಜುಳಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರ ಒಂದು ಐ ಥಿಂಕ್ ಲೈಕ್ ಮದರ್ ಲೈಕ್ ಡಾಟರ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಆಸಕ್ತಿ ಮತ್ತು ಒಂಥರ ಮೋಟಿವೇಶನ್ನು, ಏನೋ ಒಂದು ಮಾಡಬೇಕು, ನಮ್ಮ ಕೈಯಲ್ಲಾದಷ್ಟು ನಾವು ಕಲೆಗಾಗಲಿ, ಪರಿಸರಕ್ಕಾಗಲಿ, ಸ್ಪೋರ್ಟ್ಸ್ಗಾಗಲಿ ವಿ ಹ್ಯಾವ್ ಟು ಪಾರ್ಟಿಸಿಪೇಟ್ ಅನ್ನೋವಂಥ ಒಂದು ಅದು ಬಂದಿದೆ ಅವರ ತಾಯಿಯಿಂದ ಅಂತ ನಾನು ಅನ್ಕೋತೀನಿ. ಸಾರಿ ನವೀನ್, ಬಟ್ ಐ ಆಮ್ ಆಟ್ರಿಬ್ಯೂಟಿಂಗ್ ಎವ್ರಿಥಿಂಗ್ ಟು ಮಂಜುಳಾ. ಸೊ ವರ್ಷ ಯಾವುದೇ ಪ್ರೋಗ್ರಾಮ್ ಆಗಲಿ ನನಗಿನ್ನ ನೆನಪಿದೆ, ನಾವು ನಮ್ಮೂರ ಹೆಮ್ಮೆ ಅಂತ ಪ್ರತಿ ವರ್ಷ ಸ್ಟೂಡೆಂಟ್ ಫೆಲಿಸಿಟೇಷನ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಅಲ್ಲೂ ವರ್ಷ ಟಾಪರ್ ಆಗಿ ಬಂದಿದ್ಲು. ಐ ಥಿಂಕ್ ಯು ವಾನ್ ಅ ಬಿಗ್ ಅವಾರ್ಡ್ ಅಲ್ಲಿ. ಸೊ ಅಲ್ಲಿ ಕಂಗ್ರ್ಯಾಚುಲೇಷನ್ಸ್ ಮಾಡಿದ್ವಿ. ಅದೇ ವರ್ಷದಲ್ಲಿ ನಾವು ಐ ಥಿಂಕ್ ಯಂಗ್ ಸ್ಟಾರ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನಮ್ಮ ಕ್ಷೇತ್ರದಲ್ಲಿ ಟ್ಯಾಲೆಂಟೆಡ್ ಮಕ್ಕಳಿನ ಒಂದು ಪ್ರದರ್ಶನ, ಮತ್ತು ಅಲ್ಲಿ ಟಾಪ್ ಯಾರು ಬರ್ತಾರೆ ಅಂತ ನೋಡೋದಕ್ಕೆ. ದೇ ಆಲ್ಸೋ ವರ್ಷ ವಾಸ್ ಅ ವಿನ್ನರ್. ಸೊ ಆ್ಯಂಡ್ ಅದಾದಮೇಲೆ ಎಲ್ಲೋ ಒಂದು ಕಡೆ ಮೀಟ್ ಮಾಡಿದೆ. ದೆನ್ ಶಿ ಟೋಲ್ಡ್ ಮೀ ಶಿ ಫಿನಿಶ್ಡ್ ಹರ್ ಸೆಕೆಂಡ್ PUC, ಮೇಬಿ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ವಿತ್ ಸಮ್ ಫ್ಯಾಂಟಾಸ್ಟಿಕ್ ಮಾರ್ಕ್ಸ್. ಮತ್ತು ಮೊನ್ನೆ ನನಗೆ ರಂಗಪ್ರವೇಶ ಅರಂಗೇಟ್ರಂ ಪತ್ರಿಕೆ ಕೊಡೋಕ್ಕೆ ಬಂದಾಗ ಕೃಷ್ಣ ಅವ್ರು ಹೇಳಿದಂಗೆ, ವರ್ಷ ಯು ಆರ್ ಆಲ್ರೆಡಿ ರೆಡಿ ಫಾರ್ ಅರಂಗೇಟ್ರಂ ಅಂತ ಕೇಳಿದ್ರು. ನೀನು ಪ್ರೊಫೆಷನಲ್ ಆಗಿ ಮುಂದುವರಿಸ್ತೀಯೋ ಅಥವಾ ಆಸ್ ಅ ಪ್ಯಾಷನ್ ಮುಂದುವರಿಸ್ತೀಯೋ ನನಗೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ದಿಸ್ ಆರ್ಟ್ ಫಾರ್ಮ್ ವಿಲ್ ಆಲ್ವೇಸ್ ರಿಮೇನ್ ವಿತ್ ಯು. ಇಟ್ ವಿಲ್ ಬಿ ಯೋರ್ ಫ್ರೆಂಡ್, ಇಟ್ ವಿಲ್ ಬಿ ಯೋರ್ ಕಂಪ್ಯಾನಿಯನ್ ಇನ್ ಟೈಮ್ಸ್ ವೆನ್ ಯು ಆರ್ ವೆರಿ ವೆನ್ ಯು ಆರ್ ರಿಯಲಿ ನೀಡಿಂಗ್ ದಟ್ ಪೀಸ್, ಮತ್ತು ಎಲ್ಲೋ ಒಂದು ಕಡೆ ಗೈಡೆನ್ಸ್ ಬೇಕು ಅನ್ನುವಾಗ ಈ ಒಂದು ಆರ್ಟ್ ಫಾರ್ಮ್ ನಿನಗೆ ಡೈರೆಕ್ಷನ್ ತೋರಿಸುತ್ತೆ ಅಂತ ನನಗೆ ಒಂದು ಭಾವನೆ. ಯಾಕೆಂದರೆ ಯಾವುದೇ ಒಂದು ಹಾಬಿ ಅಥವಾ ಯಾವುದೇ ಒಂದು ಕಲಾ ನಾವು ಕಲ್ತಿರುವಾಗ ಅದು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಬಟ್ ವಯಸ್ಸಾಗ್ತಾ ಆಗ್ತಾ ಅದು ಎಷ್ಟು ನನಗೆ ಲೈಫಲ್ಲಿ ಹೇಳ್ಕೊಡುತ್ತೆ ಅಂತ ಸುಮಾರು ಜನ ಇದನ್ನು ಅನುಭವ ಮಾಡಿರ್ತೀರ. ಐ ಪರ್ಸ್ನಲಿ ಐ ಆಲ್ಸೋ ಫೀಲ್ that this will come handy in your life. So ಏನೇ ಆಗಲಿ, ವಾಟ್ ಎವರ್ ಲೈಫ್ ಥ್ರೋಸ್ ಇನ್ ಫ್ರಂಟ್ ಆಫ್ ಯು, ಈ ಒಂದು ಕಲ್ಚರಲ್ ಡಾನ್ಸ್ ಫಾರ್ಮ್ ಆಗಲಿ, ಮ್ಯೂಸಿಕ್ ಆಗಲಿ, ಕಲ್ಚರ್ ಆಗಲಿ, ಆರ್ಟ್ ಆಗಲಿ, ಎಲ್ಲೋ ಒಂದು ಕಡೆ ಇಟ್ಸ್ ಗೋಯಿಂಗ್ ಟು ಹೋಲ್ಡ್ ಯೋರ್ ಹ್ಯಾಂಡ್ ಆ್ಯಂಡ್ ಬಿ ಯೋರ್ ಕಂಪ್ಯಾನಿಯನ್. ಓಕೆ, ಸೊ ಅಲ್ಲಿಂದ ಹಿಡಿದು ಇವತ್ತು ಆಕೆಯ ರಂಗಪ್ರವೇಶ ಕಾರ್ಯಕ್ರಮ ನೋಡ್ತಕ್ಕಂತಹ ಒಂದು ಸುಸಂದರ್ಭವು ಕೂಡ ಒದಗಿ ಬಂದಿದೆ. ಆಕೆಯ ತಂದೆ ತಾಯಿ ಮಂಜುಳಾ ಅವರು, ನವೀನ್ ಅವರು, ಅವರಿಗೂ ನನ್ನ ಅಭಿನಂದನೆಗಳು. ಮತ್ತು ಅವರ ಗುರುಗಳು ನಾಗಭೂಷಣ್ ಅವ್ರಿಗೂ ಸಹ ನನ್ನ ಅಭಿನಂದನೆಗಳು. ವರ್ಷ ಭಾಳ ವರ್ಸಟೈಲ್ ಕ್ಯಾರೆಕ್ಟರು, ಯಾವುದರಲ್ಲಿ ಇಲ್ಲ ಅನ್ನೋದಿಲ್ಲ. ಎಲ್ಲ ಆಲ್ರೌಂಡರ್ ಅಂದರೆ ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ಅಷ್ಟೊಂದು ಡೈನಮಿಕ್ ಹುಡುಗಿ.
ಅಕಾಡೆಮಿಕ್ಸಿಂದ ಹಿಡಿದು ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸೋಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಬಹುಶಃ 360 ಡಿಗ್ರಿ ಕ್ಯಾರೆಕ್ಟರ್ ಅಂತ ಇದ್ದರೆ, ಅಂದರೆ ಫುಲ್ ಫ್ಲೆಜ್ಡ್ ಕ್ಯಾರೆಕ್ಟರ್ ಅಂತ ಇದ್ದರೆ ವರ್ಷ ಅಂತ ನಾವು ಹೇಳ್ಬೋದು. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಅದರ ಜೊತೆಗೆ ಅಷ್ಟೇ ಸೀರಿಯಸ್ ಆಗಿ ಭರತನಾಟ್ಯವನ್ನು ಕಲ್ತಿದ್ದಾಳೆ. ಅವೆಲ್ಲದರ ಮಧ್ಯ ಅಂತ ಹೇಳಿದರೆ ಆಕೆಗೆ ಸಲ್ಲಿಸಿರ್ಬೋದು, ಆದರೆ ನೋಡೋ ನಮಗೆ ಆಶ್ಚರ್ಯನೇ. ಬಿಕಾಸ್ ಒಂದು ಕಡೆ ಅಕಾಡೆಮಿಕ್ಸು, ಇನ್ನೊಂದು ಕಡೆ ಸೋಷಿಯಲ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸು, ಬೇರೆ ಬೇರೆ ಎಲ್ಲ ಇಟ್ಕೊಂಡು ಕೂಡ ಮಧ್ಯದಲ್ಲಿ ಭರತನಾಟ್ಯ ಕಲೆಯನ್ನು ಕಲಿತು ಪರಿಣಿತಿಯನ್ನು ಪಡೆದು ರಂಗಪ್ರವೇಶ ಮಾಡುವಂಥ ಅಭಿನಂದನೆಗೆ ಅರ್ಹವಾದಂತಹ ಸಾಧನೆಯನ್ನು ಆಕೆ ಮಾಡಿದ್ದಾಳೆ. ನನ್ನ ಅಭಿನಂದನೆಗಳು. ಪ್ರಾಚೀನ ಕಲೆ, ಶಾಸ್ತ್ರೀಯ ಕಲೆ, ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇಂತಹ ಕಲೆ ಇತ್ತೀಚಿನ ದಿನಗಳಲ್ಲಿ ಅಳಿವು ಉಳಿವಿನ ನಡುವೆ ಹೋರಾಟ ಮಾಡ್ತಾ ಇದೆ. ಸಾವಿರಾರು ವರ್ಷದಿಂದ ಇದ್ದು ಬಂದರೂ ಕೂಡ ಈಗ ಒಂದು ರೀತಿ ಅನಿಶ್ಚಿತತೆಯ ಕಾಲವನ್ನು ಎದುರಿಸ್ತಾ ಇದೆ. ಅದರ ನಡುವೆಯೂ ಕೂಡ ಸುಮಾರು ಈ ಗುರುಗಳು ನಾಗಭೂಷಣ್ ಅಂತವರು ಮತ್ತು ವರ್ಷ ಅಂತವರು ಇದರಲ್ಲಿ ಅಭಿರುಚಿಯನ್ನು ಇಟ್ಕೊಂಡು ಭಾಳ ಪರಿಶ್ರಮದಿಂದ, ಸಮಯ, ಆಸಕ್ತಿ, ತ್ಯಾಗದಿಂದ ಈ ಕಲೆಯಲ್ಲಿ ಪರಿಣಿತಿಯನ್ನು ಪಡೆದು ಈ ಪ್ರಾಚೀನ ಕಲೆಯನ್ನು ಉಳಿಸಿ, ಬೆಳೆಸಿ, ಪೋಷಣೆ ಮಾಡಿ ಮುಂದಿನ ತಲೆಮಾರಿಗೂ ಕೂಡ ಅಭಿವೃದ್ಧಿಪಡಿಸುವಂತಹ ಸೇವೆಯನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಯಾಕಂದರೆ ಸಾವಿರಾರು